ಸಾಧಾರಣವಾಗಿ ಮೂಲ ನಕ್ಷತ್ರದವ್ರಿಗೆ ಹುಟ್ಟತಾನೆ ತಂದೆ ಮುಖ ನೋಡಬಾರ್ದು ಅಂತ ಹೇಳ್ತಕ್ಕಂಥದ್ದು ನಿಜ. ಅಂದರೆ ತಂದೆ ತಾನೇ ಅನ್ನೋದು ಗೊತ್ತಾಗ್ಬಿಟ್ರೆ ಆ ದೃಷ್ಟಿ ಜಾಸ್ತಿ ತಂದೆಗೆ ಬರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಅದು ಶಾಂತಿನ ಮೊದಲೇ ಮಾಡ್ಕೊಂಡ್ಬಿಡ್ತಾರೆ. ಏನಂದರೆ ಸಾಧಾರಣವಾಗಿ ಅಶಾಂತಿ ಮಾಡೋದು ಹೇಗೆ ನೋಡಿ, ಕಬ್ಬಿಣದ ಬಾಂಡ್ಲಿ ಒಂದು ತೊಗೊಂಬರ್ತಾರೆ, ಶನಿ ಅಲ್ವಾ. ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚರ, ಅಂದರೆ ತಂದೆಗೆ ಕರ್ಮವನ್ನು ಕೊಡ್ತಕ್ಕಂಥದ್ದು ಹೆಚ್ಚು ಅಂತ. ಸೊ ಕಬ್ಬಿಣದ ಬಾಂಡ್ಲಿ ತೊಗೊಂಬಂದು ಎಣ್ಣೆಯನ್ನು ಶಾಸ್ತ್ರವನ್ನು ಮಾಡಿ ಹೋಮವನ್ನು ಮಾಡ್ತಾರೆ. ಸಂತಾನ ದೋಷ ಪರಿಹಾರ ಅಥವಾ ಬಾಲ ಅರಿಷ್ಠ ಅಂತ ಕರಿತೀವಿ. ಬಾಲ ಅರಿಷ್ಠ ಅಂದರೆ 5 ಗ್ರಹಗಳು ಸೇರ್ಕೊಂಡ್ಬಿಡುತ್ತೆ. ಮೂಲ ನಕ್ಷತ್ರಕ್ಕೆ ಯಾವತ್ತೂ ಒಂದು ಕಡೆ 5 ಗ್ರಹಗಳು ಸೇರುತ್ತೆ. ಅದಕ್ಕೆ ಪಂಚಗ್ರಹ ಶಾಂತಿ ಇಲ್ಲ ಬಾಲ ಅರಿಷ್ಠ. ಅರಿಷ್ಠ ಅಂದ್ರೇನು, ಸರಸ್ವತಿ ಅರಿಷ್ಟಂ ಅಂತ ಇವತ್ತು ಔಷಧಿ ಇದೆ, ಅಂದರೆ ಒಂದೇಲಗ ಅಂತ ಕರಿತೀವಿ. ಈ ಒಂದೇಲಗದಲ್ಲಿ ಎಣ್ಣೆ ಮಾಡಿ ಶಾಂತಿಯನ್ನು ಮಾಡಿಸಿ ಇವಳಿಗೆ ಪರಿಹಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಸರಸ್ವತಿ ಎಲ್ಲೆಲ್ಲಿ ವಾಸವಾಗಿರ್ತಾಳೋ ಆ ಸ್ಥಳದಲ್ಲಿ ಈ ಮಗುನ ಜಾಗೃತಿ ಮಾಡೋದು. ಅದಕ್ಕೆ ಏನು ಮಾಡ್ತಾರೆ, ಶಾರದಾ ಪೀಠದಲ್ಲೋ ಅಥವಾ ಪೂರ್ತಿಯಾಗಿ ಕೂಡಲಿ ಶೃಂಗೇರಿಯಲ್ಲೋ ಅಥವಾ ವಿದ್ಯಾಸಂಸ್ಥೆ ಯಾವುದೋ ಜಾಗದಲ್ಲೋ ಇವಳಿಗೆ ಯಾವತ್ತೂ ಅಕ್ಷರಾಭ್ಯಾಸವನ್ನು ಗುರುಕ್ಷೇತ್ರದಲ್ಲಿ ಮಾಡಿಸಬೇಕು. ಇವಳಿಗೆ ಇಂಥ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮೊದಲೇ ಯೋಚನೆ ಮಾಡಬೇಕು. ಸೊ ಮೂಲ ನಕ್ಷತ್ರ ಹುಟ್ಟಿದ್ರೆ ಆದಷ್ಟು ಹೆಸರನ್ನು ಮರೀದೆ ಶಾಪಗ್ರಸ್ತವಾಗೋಕ್ಕೆ ಮೊದಲು ನೀವು ಹೆಸರಿಡಬೇಕಾದೇನೆಂದರೆ ನಾಮಕರಣ. ಅದಕ್ಕೆ ಇವ್ರಿಗೆಲ್ಲ ಏನು ಮಾಡ್ತೀರಾ, 3 ತಿಂಗಳಾದಮೇಲೆ ಹೆಸರಿಡೋದು, ತೊಟ್ಲು ಶಾಸ್ತ್ರ ಎಲ್ಲ ಮಾಡಬಾರ್ದು. ಹುಟ್ಟಿದ ತಕ್ಷಣ 12 ದಿವಸಕ್ಕೆ ಸೂತ್ಕ, ವೈಕುಂಠ ಸಮಾರಾಧನೆ ಹೇಗೆ ತಿಥಿ ಕಾರ್ಯವನ್ನು ಮಾಡ್ತೀವೋ ಹಾಗೆ ಶುಭವನ್ನು ಮಾಡಬೇಕಾದ್ರೆ 13ನೇ ದಿವಸ ಒಂದು ಊಟ ಮಾಡಬೇಕು. ಹೇಗೆ ಸರಸ್ವತಿ ಪೂಜೆ ಅಷ್ಟು ಮಾಡಬೇಕು. ಸುಬ್ರಹ್ಮಣ್ಯ ಅಂತ ಒಂದು ಸ್ಕಂದ ಪುಟಾಣಿ ಹುಡುಗನ ಕರೆದು ಬ್ರಾಹ್ಮಣರಿಗೆ ಪೂಜೆ ಮಾಡಿಸಿ ಎಣ್ಣೆ ಶಾಸ್ತ್ರನ ತಂದೆ ಮಗುನ ನೋಡೋಕ್ಕೆ ಮೊದಲು ಬಗ್ ನೋಡಿ. ನೀವೇನು ಮಾಡ್ಬಿಡ್ತೀರಾ, ಮೂಲ ನಕ್ಷತ್ರ ಹುಟ್ಟುಬಿಡ್ತು ಮಗು ಅಂದ ತಕ್ಷಣ ಗೊತ್ತಾದರೆ ಹಾಸ್ಪಿಟ್ಲಿಗೆ ಸೇರಿಸಲ್ಲ ತಂದೆನ. ಆವಾಗ ಏನು ಮಾಡ್ತಾರೆ, ನಿಮ್ಮ ಮನೆ ಮಕ್ಕಳು ನೋಡಬೇಡಿ, ಶಾಂತಿ ಎಲ್ಲ ಆಗೋಗಲಿ ಆಮೇಲೆ ನೋಡೋಣ. ಸೊ 12ನೇ ದಿವಸದವರೆಗೂ ತಂದೆ ನೋಡ್ತಾ ಆಗಿಲ್ಲ. ಅವನು ಆತಂಕದಲ್ಲಿ ಫೋಟೋ ಹಿಡಿಯೋಣ ತೋರಿಸೋಣ ಅಂತ. ಈ ಕಾಲದಲ್ಲಿ ಏನು ಮಾಡ್ತೀರಾ, ಸೋಷಿಯಲ್ ಮೀಡಿಯಾ ಅಂದ್ಬಿಟ್ಟು ಎಲ್ಲರೂ ಫೋಟೋಗಳನ್ನ ಆಲ್ರೆಡಿ ಮಗುನ ಫೋಟೋ ನೋಡ್ಬಿಡುತ್ತೆ. ಇನ್ನು ದೃಷ್ಟಿ ಬಿದ್ದರೇನೋ ಬಿಡದೇನೋ ಗ್ಯಾರಂಟಿ ನಿಮಗೆ ತೊಂದರೆ ಆಗೇ ಆಗುತ್ತೆ. ಸೊ ಯಾವ ಶಾಂತಿ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಎಲ್ಲರೂ ಅದಕ್ಕೆ ಹೇಳ್ತೀನಿ, ಚಿಕ್ಕ ಮಕ್ಕಳನ್ನ ಫೋಟೋ ಹಿಡಿಬಿಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಹುಟ್ಟಿದಬ್ಬನ ಆಚರಿಸಬಾರ್ದು 5 ವರ್ಷದವರೆಗೂ. ಚಿಕ್ಕ ಮಕ್ಕಳಿಗೆ ವಾಂತಿ ಬೇಜಗಳಾಗುತ್ತೆ, ಚಿಕ್ಕ ಮಕ್ಕಳು ಹೋಗೇ ಬಿಡ್ತಾರೆ. ಇದೆಲ್ಲ ಆಗಬಾರದೇ ಇರತಕ್ಕಂಥದ್ದು. ಹಾಗೆ ಮೂಲ ನಕ್ಷತ್ರಕ್ಕೂ ಚಿಕ್ಕ ವಯಸ್ಸಲ್ಲಿ ಹೀಗೆ ದೋಷಗಳಿದ್ದರೆ ತಂದೆ ನೋಡ್ಕೊಡ್ದು ಶಾಂತಿ ಆಗೋವರೆಗೂ. ಅದು ಫೋಟೋಲ್ಲಿ ನೋಡಬಾರ್ದು, ಕೇಳ್ಬಿಟ್ಟು ನೋಡಬಾರ್ದು. ಸೊ ಶಾಂತಿ ಆದಮೇಲೆ ಎಣ್ಣೆಯಲ್ಲಿ ಮುಖವನ್ನು ಮಗುಗೆ ತೋರಿಸ್ತಾರೆ. ತದನಂತರ ಅವನ ಮುಖನ ಅದನ್ನು ನೋಡಿಕೊಂಡು ಆ ಮಗುನ ಮೇಲ್ಗಡೆಯಿಂದ ಬಿಂಬದಲ್ಲಿ ತೋರಿಸಿದ್ರೆ ಆ ಮಗುನ ಇಲ್ಲಿ ನೋಡ್ಕೊತಾನೆ. ಆಮೇಲೆ ಮಗುನ ಡೈರೆಕ್ಟಾಗಿ ನೋಡ್ತಕ್ಕಂಥದ್ದು. ಸೊ ಎಣ್ಣೆ ಶಾಸ್ತ್ರವನ್ನು ಆದಾಗ ಆ ಎಣ್ಣೆ ಆದ ಮೇಲೆ ಮಗುಗೂ ಇವನಿಗೂ ಸ್ನಾನವನ್ನು ಮಾಡಿಸ್ಬೇಕು. ತಂದೆಗೆ ಮಗಳಿಗೆ ಸ್ನಾನ ಮಾಡಿಸ್ತದೆ. ಈ ದೋಷ ಅಲ್ಲಿಗೆ ಪರಿಹಾರ. ಸೊ ಈ ಪರಿಹಾರ ಮಾಡಬೇಕಾದ್ರೆ ಬಾಳೆ ಮರ ಶಾಂತಿಯನ್ನು ಮಾಡಿಸಲೇಬೇಕಾಗಿರ್ತಕ್ಕಂಥದ್ದು. ಸೊ ಬಾಳೆ ಮರ ಶಾಂತಿ ಮಾಡಿದ್ರೆ ಕೇರಳಲ್ಲಿ ಒಂದು ಪ್ರಯೋಗನೇ ಇದೆ, ಮಂಗಳೂರಲ್ಲಿ ಒಂದು ಪ್ರಯೋಗ ಬೇರೆಯೇ ಇದೆ. ವಿಶೇಷವಾಗಿರ್ತಕ್ಕಂಥ ಉತ್ತರ ಭಾಗದಲ್ಲಿರ್ತಕ್ಕಂಥ ಪ್ರಯೋಗನೇ ಬೇರೆ, ಈ ಕಡೆ ಆಂಧ್ರ ಪ್ರಾಂತದಲ್ಲಿ ಭಾಗನೇ ಬೇರೆ, ತಮಿಳುನಾಡಲ್ಲಿ ಪ್ರಾಂತವೇ ಬೇರೆ, ಕರ್ನಾಟಕದ ಅಕಸ್ಮಾತ್ ಅಂದರೆ ಕೆಲವೊಂದು ಮೈಸೂರು ಪ್ರಾಂತದಲ್ಲಿರ್ತಕ್ಕಂಥ ಶಾಸ್ತ್ರವೇ ಬೇರೆ. ಸೊ 4 ಪಾದಗಳಲ್ಲಿ ಧನುರಾಶಿಯಲ್ಲೇ ಕೂತ್ಕೊಳ್ಳೋ ವ್ಯವಸ್ಥೆ ಮೂಲ ನಕ್ಷತ್ರಕ್ಕಿದ್ದರೆ ಅಡೆಮೆಂಟೇಷನ್ ಜಾಸ್ತಿ. ಸೊ ಈ ಮೂಲ ನಕ್ಷತ್ರ ಏನು ಅಂದರೆ ಡಾಮಿನೇಷನ್ ಫಿಗರ್ ಅಂತ ಕರಿತೀವಿ. ಆ ಮಗುನ ನಾವು ತಂದೆಯಿಂದ ದೋಷ ಪರಿವರ್ತನೆ. ಸೊ ಈ ಡಾಮಿನೇಷನ್ ಏನು ಮಾಡಬೇಕು ಅಂದರೆ, ಇಂಥ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ತುಂಬ ಪ್ರೀತಿಯನ್ನು ಕೊಡಬಾರ್ದು. ನಾವು ಹೇಗೆ ಕಷ್ಟದಲ್ಲಿದ್ದೀವೋ ನೀನು ಹಾಗೇ ಇರಬೇಕು ಅನ್ನೋ ಭಾವನೆಯಲ್ಲಿ ಬರಬೇಕು. ಪ್ರೀತಿ ತಂದೆಗೆ ಜಾಸ್ತಿ ಭಾವನೆ ಬರ್ತಕ್ಕಂಥದ್ದು. ಸೊ ಈ ಭಾವನೆ ಪ್ರೀತಿಯಿಂದ ಕಮ್ಮಿ ಮಾಡಬೇಕು. ತಂದೆಯ ಮಗಳಿಗೆ ಪ್ರೀತಿ ಕಮ್ಮಿ ಮಾಡಬೇಕು. ಅವಾಗೇನಾಗುತ್ತೆ, ಮಗ ಚೆನ್ನಾಗಿ ಬೆಳೆಯುತ್ತೆ. ನೀವು ಪ್ರೀತಿ ಒಳಗಿಟ್ಕೊಳ್ಳಿ ಬೇಡ ಅಂದಿಲ್ಲ, ಹೊರಗಡೆ ತೋರಿಸ್ಬೇಡಿ. ಮಗು ಮೇಲೆ ಭಾವನೆ ಬೆಳೆಸೋಕ್ಕೆ ಬಿಡಬೇಡಿ, ಪರಿವರ್ತನೆ ಆಗಬೇಕು. ಸೊ ಈ ಮೂಲ ನಕ್ಷತ್ರದ ದೋಷಗಳು ಹೀಗೀಗೆ ತಂದೆ ಮೇಲೆ ಬೀರತಕ್ಕಂಥದ್ದು. ಚಿಕ್ಕ ವಯಸ್ಸಲ್ಲಿದ್ದರೆ ತಂದೆಗೆ ಶಾಪ ಆಗ್ತಕ್ಕಂಥ ಮುಖಾನ ನೋಡ್ಕೊಳ್ಳೋ ಅವಕಾಶಗಳು ಈ ಶಾಸ್ತ್ರ ಸಂಪ್ರದಾಯದ ಇದೆ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.